ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಏನು 8ನೇ ತಾರೀಕಿಗೆ ಫೆಬ್ರವರಿ 8ನೇ ತಾರೀಕಿಗೆ ಎಕ್ಸಾಮ್ ಇದೆ, ಸಿಟೆಟ್ ಎಕ್ಸಾಮ್. ಅದಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಯಾರು ಲಾಸ್ಟ್ ವಿಡಿಯೋನ ನೋಡಿಲ್ಲ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಸ್ಟ್ 15 ಕ್ವೆಶನ್ಸ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ನಿನ್ನೆ ಒಂದು ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದರ ಒಂದು ಮುಂದುವರೆದ ಭಾಗ 16ನೇ ಒಂದು ಪ್ರಶ್ನೆಯಿಂದ ಶುರು ಮಾಡ್ತಾ ಇದ್ದೀನಿ. ಬಿಕಾಸ್ ನಮಗೆ ಸೈಕಾಲಜಿ 30 ಮಾರ್ಕ್ಸಿಗಿರುತ್ತೆ, ಆ್ಯಂಡ್ ಕನ್ನಡ 30 ಮಾರ್ಕ್ಸಿಗಿರುತ್ತೆ, ಸೋಷಿಯಲ್ ಸ್ಟಡೀಸ್ 60 ಮಾರ್ಕ್ಸಿಗಿರುತ್ತೆ. ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ, ತುಂಬ ಲ್ಯಾಗ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಉಳಿದಂತಹ ಒಂದು ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ. Which of the following is a correctly matched pair of learners and their primary characteristics ಅಂತ ಇದೆ. ಅಂದರೆ ಕೆಳಗಿನವುಗಳಲ್ಲಿ ಕಲಿಯುವವರ ವಿಧಗಳು ಮತ್ತು ಅವರ ಒಂದು ಪ್ರಮುಖ ಲಕ್ಷಣಗಳು ಸರಿಯಾಗಿ ಹೊಂದಿಕೆಯಾಗಿರ್ತಕ್ಕಂತಹ ಜೋಡಿ ಯಾವುದು ಅಂತ. ಅಂದರೆ ಒಂದು ಸೈಡಲ್ಲಿ ಏನು ಕೊಟ್ಟಿದ್ದಾರೆ, ಲರ್ನರ್ಸ್ ಅಂದರೆ ಕಲಿಕಾಗಾರರು, ಕಲಿಯುವವರ ಒಂದು ವಿಧಗಳು ಮತ್ತು ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅದನ್ನು ಸರಿಯಾಗಿ ನಾವು ಐಡೆಂಟಿಫೈ ಮಾಡಬೇಕಂತ. ಓಕೆನಾ? ಸೊ ಫಸ್ಟ್ ಒನ್ ನೋಡಿ ಇಲ್ಲಿ. ಹಿಯರಿಂಗ್ ಇಂಪೇರ್ಡ್ ಲರ್ನರ್ಸ್ ಕೆನಾಟ್ ಕಾಂಪ್ರಹೆಂಡ್ ವಿಜುವಲ್ ಇನ್ಫಾರ್ಮೇಷನ್. ಅಂದರೆ ಹಿಯರಿಂಗ್ ಇಂಪೇರ್ಡ್ ಲರ್ನರ್ಸ್ ಅಂದರೆ ಶ್ರವಣದೋಷ ಹೊಂದಿರುವ ಕಲಿಯುವವರು ದೃಶ್ಯ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ಅಂದರೆ ಕಿವಿಯ ದೋಷ ಇರ್ತಕ್ಕಂಥವ್ರು ದೃಶ್ಯ ಮಾಹಿತಿಯನ್ನು, ದೃಶ್ಯ ಅಂತಂದರೆ ನಾವು ನೋಡುವಂತಹ ಒಂದು ಇನ್ಫಾರ್ಮೇಷನನ್ನು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಎರಡನೇ ಒಂದು ಆಪ್ಷನ್ ನೋಡಿ, ಡಿಸ್ಲೆಕ್ಸಿಯಾ ಲರ್ನರ್ಸ್ ಲ್ಯಾಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಫ್ಲೂಯೆನ್ಸಿ ಅಂತ ಇದೆ. ಡಿಸ್ಲೆಕ್ಸಿಯಾ ಕಲಿಯುವವರು ಓದು ಮತ್ತು ಬರವಣಿಗೆಯಲ್ಲಿ ಫ್ಲೂಯೆನ್ಸ್ ಅಂದರೆ ಅದು ಪ್ರವಾಹತೆಯ ಕೊರತೆ ಇರುತ್ತೆ ಅಂತ. ಮೂರನೇದು, ಕ್ರಿಯೇಟಿವ್ ಲರ್ನರ್ಸ್ ಹೈಪರ್ ಆ್ಯಕ್ಟಿವ್, ಸ್ಲೋ ಇನ್ ಕಂಪ್ಲೀಟಿಂಗ್ ವರ್ಕ್. ಸೊ ಇಲ್ಲಿ ಕ್ರಿಯೇಟಿವ್ ಲರ್ನರ್ಸ್ ಅಂದರೆ ಸೃಜನಾತ್ಮಕ ಕಲಿಯುವವರು ಅತಿ ಚಂಚಲರಾಗಿರ್ತಾರೆ, ಕೆಲಸವನ್ನು ಬಹಳ ನಿಧಾನವಾಗಿ ಪೂರ್ಣಗೊಳಿಸ್ತಾರೆ ಅಂತ. ಇನ್ನು ನಾಲ್ಕನೇ ಒಂದು ಆಪ್ಷನ್, ಅಟೆನ್ಷನ್ ಡೆಫಿಸಿಟಿ ಲರ್ನರ್ಸ್ ಅಂದರೆ ಗಮನ ಕೊರತೆ ಇರ್ತಕ್ಕಂಥವ್ರು, ಗಮನ ಕೊರತೆ ಇರುವ ಕಲಿಯುವವರು ಹೈ ಮೋಟಿವೇಶನ್ ಕ್ಯಾನ್ ಸಸ್ಟೈನ್ ಅಟೆನ್ಷನ್ ಫಾರ್ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ಅಂತ. ಅಂದರೆ ಹೆಚ್ಚಿನ ಒಂದು ಪ್ರೇರಣೆ, ದೀರ್ಘಕಾಲ ಗಮನ ಕೇಂದ್ರೀಕರಿಸಬಲ್ಲರು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಪೇರ್ ಯಾವುದಿದೆ ಅಂತ ಹೇಳಿದ್ರೆ ಆಪ್ಷನ್ 2 ನೋಡಿರಿ, ಡಿಸ್ಲೆಕ್ಸಿಯಾ ಲರ್ನರ್ಸ್ ಲ್ಯಾಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಫ್ಲೂಯೆನ್ಸಿ ಅಂತ. ಸೊ ಡಿಸ್ಲೆಕ್ಸಿಯಾ ಈ ಸಮಸ್ಯೆ ಇರೋರು ಓದು ಮತ್ತು ಬರವಣಿಗೆಯಲ್ಲಿ ಫ್ಲೂಯೆನ್ಸಿ ಇರೋದಿಲ್ಲ ಅಂತಕ್ಕಂಥದ್ದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶ್ರವಣ ದೋಷ ಹೊಂದಿರುವ ಕಲಿಯುವವರಿಗೆ ಶ್ರವಣ ಸಮಸ್ಯೆ ಇರುತ್ತೆ, ಕಿವಿಯ ಸಮಸ್ಯೆ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ದೃಶ್ಯ ಮಾಹಿತಿಯನ್ನು ಅವರು ಸಾಮಾನ್ಯವಾಗಿ ಬಹಳ ಚೆನ್ನಾಗಿ ಗ್ರಹಿಸ್ತಾರೆ. ಸೊ ಆಪ್ಷನ್ 1 ಇಲ್ಲಿ ರಾಂಗ್ ಆಗಿರುತ್ತೆ ಆ್ಯಂಡ್ ಆಪ್ಷನ್ 2 ಕರೆಕ್ಟ್ ಆಗಿರುತ್ತೆ. ಸೊ ಡಿಸ್ಲೆಕ್ಸಿಯಾ ಇರುವ ಕಲಿಯುವವರಿಗೆ ಓದುವಿಕೆ ಮತ್ತು ಬರವಣಿಗೆಯಲ್ಲಿ ಫ್ಲೂಯೆನ್ಸಿಯ ಒಂದು ಕೊರತೆ ಇರುತ್ತೆ, ಇದು ಅವರ ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ ಅಂತ. ಇನ್ನು ಮೂರನೇ ಒಂದು ಆಪ್ಷನ್ ನೋಡಿ, ಕ್ರಿಯೇಟಿವ್ ಲರ್ನರ್ಸ್ ಅನ್ನೋದು. ಸೊ ಕ್ರಿಯೇಟಿವ್ ಆಗಿ ಕಲಿಯೋರು ಹೊಸ ಆಲೋಚನೆಗಳು, ಕಲ್ಪನೆಗಳಲ್ಲಿ ಶಕ್ತರಾಗಿರ್ತಾರೆ. ಅತಿ ಚಂಚಲತೆ ಅಥವಾ ಕೆಲಸ ನಿಧಾನವಾಗಿ ಮುಗಿಸೋದು ಅವರ ಒಂದು ಲಕ್ಷಣ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗಿರುತ್ತೆ. ಆ್ಯಂಡ್ ನಾಲ್ಕನೇದು, ಗಮನ ಕೊರತೆ ಇರುವವರು ಗಮನವನ್ನು ದೀರ್ಘಕಾಲ ಕೇಂದ್ರೀಕರಿಸುವಲ್ಲಿ ಕಷ್ಟ ಇರುತ್ತೆ, ಹೆಚ್ಚಿನ ಒಂದು ಪ್ರೇರಣೆ, ದೀರ್ಘಕಾಲದ ಒಂದು ಗಮನ ಇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ರಿಸಲ್ಟ್ ಇನ್ ಮೀನಿಂಗ್ಫುಲ್ ಫೆಸಿಲಿಟೇಷನ್ ಆಫ್ ಲರ್ನಿಂಗ್ ಅಂತ ಇದೆ. ಅಂದರೆ ಕಲಿಕೆಯನ್ನು ಅರ್ಥಪೂರ್ಣವಾಗಿ ಸುಗಮಗೊಳಿಸದ್ದು ಯಾವುದು ಅಂತ ಪ್ರಶ್ನೆ ಕೇಳಿರೋದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ. ಕನೆಕ್ಟಿಂಗ್ ನ್ಯೂ ನಾಲೆಡ್ಜ್ ಟು ಪ್ರೀ ಎಕ್ಸಿಸ್ಟಿಂಗ್ ನಾಲೆಡ್ಜ್, ಹೊಸ ಜ್ಞಾನವನ್ನು ಈಗ ಇರ್ತಕ್ಕಂತಹ ಒಂದು ಜ್ಞಾನಕ್ಕೆ ಕನೆಕ್ಟ್ ಮಾಡೋದು ಅಥವಾ ಸಂಪರ್ಕಿಸೋದು.
ಸೊ ಎರಡನೇ ಒಂದು ಆಪ್ಷನ್ ಪ್ರಮೋಟಿಂಗ್ ರಿಪಿಟೇಷನ್ ಆ್ಯಂಡ್ ರೀಕಾಲ್ ಅಂದರೆ ಪುನರಾವರ್ತನೆ ಮತ್ತು ಸ್ಮರಣೆಯನ್ನು ಉತ್ತೇಜಿಸೋದು. ಆಪ್ಷನ್ 3 ಯೂಸ್ ಆಫ್ ಎಕ್ಸಾಂಪಲ್ಸ್ ಆ್ಯಂಡ್ ನಾನ್ ಎಕ್ಸಾಂಪಲ್ಸ್, ಉದಾಹರಣೆಗಳು ಅಲ್ಲದೇ ಇರೋದನ್ನು ಬಳಸ್ಕೊಳ್ಳೋದು. ಆಪ್ಷನ್ 4 ಎನ್ಕರೇಜಿಂಗ್ ಮಲ್ಟಿಪಲ್ ವೇಸ್ ಆಫ್ ಲುಕಿಂಗ್ ಅಟ್ ಅ ಪ್ರಾಬ್ಲಮ್, ಒಂದು ಸಮಸ್ಯೆಯನ್ನು ಹಲವಾರು ದೃಷ್ಟಿಕೋನಗಳಿಂದ ನೋಡುವಂತೆ ಪ್ರೋತ್ಸಾಹ ಮಾಡೋದು. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಉತ್ತರ. ಪ್ರಶ್ನೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ರಿಸಲ್ಟ್ ಇನ್ ಮೀನಿಂಗ್ಫುಲ್ ಫೆಸಿಲಿಟೇಷನ್ ಆಫ್ ಲರ್ನಿಂಗ್, ಕಲಿಕೆಯನ್ನು ಅರ್ಥಪೂರ್ಣವಾಗಿ ಸುಗಮಗೊಳಿಸದ್ದು ಯಾವುದು ಅಂತ. ಸೊ ಆಪ್ಷನ್ 2 ಏನಿದೆ ಅಲ್ವಾ, ಪುನರಾವರ್ತನೆ ಮತ್ತು ಸ್ಮರಣೆಯನ್ನು ಉತ್ತೇಜಿಸುವುದು, ಪ್ರೊಮೋಟಿಂಗ್ ರಿಪಿಟೇಷನ್ ಆ್ಯಂಡ್ ರೀಕಾಲ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಅರ್ಥಪೂರ್ಣ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅರ್ಥ ಮಾಡಿಕೊಂಡು ಕಲಿತಾರೆ. ಸೊ ಕೇವಲ ನೆನಪು ಮಾಡ್ಕೊಳ್ಳೋದಿಲ್ಲ. ಸೊ ಪುನರಾವರ್ತನೆ ಮತ್ತು ಸ್ಮರಣೆ ಏನಿದೆ ಅಲ್ಲ, ಇದು ಏನು ಹೇಳ್ತಾರೆ, ರೋಟ್ ಲರ್ನಿಂಗ್ ಅಥವಾ ಯಾಂತ್ರಿಕ ಕಲಿಕೆಗೆ ಇದೇನು ಮಾಡುತ್ತೆ, ಸಹಾಯಕ ಆಗುತ್ತೆ. ಸೊ ಅರ್ಥಪೂರ್ಣ ಕಲಿಕೆಗೆ ಸಹಾಯ ಆಗೋದಿಲ್ಲ. ಸೊ ಉಳಿದಂತಹ 3 ಆಯ್ಕೆಗಳೇನಿದಾವಲ್ಲ, ಅದು ಅರ್ಥಪೂರ್ಣ ಕಲಿಕೆಯನ್ನು ಉತ್ತೇಜಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ವುಡ್ ನಾಟ್ ಬಿ ಕನ್ಸಿಸ್ಟೆಂಟ್ ವಿತ್ ಅ ಕನ್ಸ್ಟ್ರಕ್ಟಿವಿಸ್ಟ್ ಎನ್ವಿರಾನ್ಮೆಂಟ್ ಅಂತ ಇದೆ. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ನಿರ್ಮಾಣವಾದಿ ಕಲಿಕಾ ಪರಿಸರಕ್ಕೆ ಹೊಂದಿಕೆಯಾಗುವುದಿಲ್ಲ. ಆಯಿತಾ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಮೊದಲನೇ ಒಂದು ಆಪ್ಷನ್, ಸ್ಟೂಡೆಂಟ್ಸ್ ಆರ್ ಗಿವನ್ ಫ್ರೀಕ್ವೆಂಟ್ ಆಪರ್ಚುನಿಟೀಸ್ ಟು ಎಂಗೇಜ್ ಇನ್ ಕಾಂಪ್ಲೆಕ್ಸ್ ಮೀನಿಂಗ್ಫುಲ್ ಪ್ರಾಬ್ಲಮ್ ಬೇಸ್ಡ್ ಆಕ್ಟಿವಿಟೀಸ್ ಅಂತ. ಅಂದರೆ ವಿದ್ಯಾರ್ಥಿಗಳಿಗೆ ಸಂಕೀರ್ಣ ಹಾಗೂ ಅರ್ಥಪೂರ್ಣ ಸಮಸ್ಯಾಧಾರಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ಕೊಡೋದು ಅಂತ. ಸೊ ಎರಡನೇ ಒಂದು ಆಪ್ಷನ್ ನೋಡಿ, ಸ್ಟೂಡೆಂಟ್ ವರ್ಕ್ ಕೊಲಾಬರೇಟಿವ್ಲಿ ಆ್ಯಂಡ್ ಆರ್ ಗಿವನ್ ಸಪೋರ್ಟ್ ಟು ಎಂಗೇಜ್ ಇನ್ ಟಾಸ್ಕ್ ಓರಿಯೆಂಟೆಡ್ ಡೈಲಾಗ್ ವಿತ್ ಈಚ್ ಅದರ್. ಅಂದರೆ ವಿದ್ಯಾರ್ಥಿಗಳು ಸಹಕಾರಾತ್ಮಕವಾಗಿ ಕೆಲಸ ಮಾಡೋದು ಮತ್ತು ಕಾರ್ಯ ಮೂಲಕ ಸಂಭಾಷಣೆಗೆ ಬೆಂಬಲ ನೀಡೋದು ಅಂತ. ಸೊ ಮೂರನೇ ಒಂದು ಆಪ್ಷನ್ಸ್ ನೋಡಿ ಇಲ್ಲಿ, ಟೀಚರ್ಸ್ elicit students ideas and experiences in relationship to key topics and plant teaching learning to elaborate or restructure their current knowledge. ಶಿಕ್ಷಕರು ವಿದ್ಯಾರ್ಥಿಗಳ ಆಲೋಚನೆಗಳು ಮತ್ತು ಅನುಭವಗಳನ್ನು ಹೊರತೆಗೆಸಿ ಅವರ ಇಂದಿನ ಒಂದು ಜ್ಞಾನವನ್ನು ವಿಸ್ತರಿಸೋದಕ್ಕೆ ಅಥವಾ ಮರುಕಲಿಕಾ ಯೋಜನೆಯನ್ನು ರೂಪಿಸೋದು ಅಂತ. ಸೊ ನಾಲ್ಕನೇ ಒಂದು ಆಪ್ಷನ್ ನೋಡಿ, ಟೀಚರ್ಸ್ ಎಂಪ್ಲಾಯ್ ಸ್ಪೆಸಿಫಿಕ್ ಎಂಡ್ ಆಫ್ ದ term assessment strategies and give feedback on products rather than process ಅಂತ. ಶಿಕ್ಷಕರು ಅವಧಿ ಅಂತ್ಯದ ನಿರ್ದಿಷ್ಟ ಮೌಲ್ಯಮಾಪನ ವಿಧಾನಗಳನ್ನು ಬಳಸುವುದು ಮತ್ತು ಪ್ರಕ್ರಿಯೆಗಿಂತ ಫಲಿತಾಂಶಕ್ಕೆ ಪ್ರತಿಕ್ರಿಯೆ ನೀಡೋದು ಅನ್ನೋದು ನಾಲ್ಕನೇ ಒಂದು ಆಪ್ಷನ್. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಯ್ಕೆ 4 ಸರಿಯಾದಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಿರ್ಮಾಣವಾದಿ ವಿಧಾನದಲ್ಲಿ ಅಥವಾ ಈ ಒಂದು ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಕಲಿಕೆಯ ಪ್ರಕ್ರಿಯೆ ಮುಖ್ಯವಾಗಿರುತ್ತೆ. ಕೇವಲ ಅಂತಿಮ ಪರೀಕ್ಷೆ ಅಥವಾ ಒಂದು ಉತ್ಪನ್ನದ ಮೇಲೆ ಗಮನ ಕೊಡೋದು ನಿರ್ಮಾಣವಾದಕ್ಕೆ ಇದು ಆಪೋಸಿಟ್ ಆಗಿರುತ್ತೆ. ಸೊ ಉಳಿದಂತಹ ಆಯ್ಕೆಗಳು ವಿದ್ಯಾರ್ಥಿ ಕೇಂದ್ರಿತ ಹಾಗೆ ನಿರ್ಮಾಣವಾದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಅ ಟೀಚರ್ ಶುಡ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಸೆಟ್ ಡ್ಯಾಶ್ ರಾದರ್ ದ್ಯಾನ್ ಡ್ಯಾಶ್ ಅಂತ. ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಯಾವ ಗುರಿಗಳನ್ನು ಹೊಂದುವಂತೆ ಪ್ರೋತ್ಸಾಹಿಸಬೇಕು. ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಡ್ಯಾಶ್ ಗುರಿಗಳನ್ನು ಹೊಂದಿರುವಂತೆ ಪ್ರೋತ್ಸಾಹಿಸಬೇಕು, ಡ್ಯಾಶ್ ಗುರಿಗಳನ್ನು ಅಲ್ಲ ಅಂತ ಕೇಳಿರೋದು. ಆಯಿತಾ. ಸೊ ಆಪ್ಷನ್ಸ್ ನೋಡಿ, ಆಪ್ಷನ್ 1 ಲರ್ನಿಂಗ್ ಗೋಲ್ಸ್ ಪರ್ಫಾರ್ಮೆನ್ಸ್ ಗೋಲ್ಸ್, ಆಪ್ಷನ್ 2 ಪರ್ಫಾರ್ಮೆನ್ಸ್ ಗೋಲ್ಸ್ ಲರ್ನಿಂಗ್ ಗೋಲ್ಸ್, ಆಪ್ಷನ್ 3 ಫೇಲ್ಯೂರ್ ಅವಾಯ್ಡಿಂಗ್ ಗೋಲ್ಸ್ ಮಾರ್ಕ್ಸ್ ಸೀಕಿಂಗ್ ಗೋಲ್ಸ್, ಆಪ್ಷನ್ 4 ಮಾರ್ಕ್ಸ್ ಸೀಕಿಂಗ್ ಗೋಲ್ಸ್ ಫೇಲ್ಯೂರ್ ಅವಾಯ್ಡಿಂಗ್ ಗೋಲ್ಸ್ ಅಂತ. ಅಂದರೆ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಆಯಿತಾ. ಅ ಟೀಚರ್ ಶುಡ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಸೆಟ್ ಲರ್ನಿಂಗ್ ಗೋಲ್ಸ್ ರಾದರ್ ದ್ಯಾನ್ ಪರ್ಫಾರ್ಮೆನ್ಸ್ ಗೋಲ್ಸ್.
ಇಲ್ಲಿ ಲರ್ನಿಂಗ್ ಗೋಲ್ಸ್ ಅಂದರೆ ಕಲಿಕಾ ಗುರಿಗಳು, ಪರ್ಫಾರ್ಮೆನ್ಸ್ ಗೋಲ್ಸ್ ಅಂದರೆ ಪ್ರದರ್ಶನ ಗುರಿಗಳು ಅಂತ. ಸೊ ಲರ್ನಿಂಗ್ ಗೋಲ್ಸ್ ಅನ್ನೋದೇನಿದೆಯಲ್ಲ ಅರ್ಥ ಮಾಡ್ಕೊಳ್ಳೋದು ಮತ್ತು ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟಿಗೆ ಬರುತ್ತೆ. ಆ್ಯಂಡ್ ಪ್ರದರ್ಶನ ಗುರಿಗಳು ಅಥವಾ ಪರ್ಫಾರ್ಮೆನ್ಸ್ ಗೋಲ್ಸ್ ಅಂತ ಹೇಳಿದ್ರೆ ಇನ್ನು ಮಾರ್ಕ್ಸ್ ಆಗಿರ್ಬೋದು, ಸ್ಥಾನ ಆಗಿರ್ಬೋದು, ಹೋಲಿಕೆ. ಸೊ ಪರಿಣಾಮಕಾರಿ ಕಲಿಕೆಗೆ ಶಿಕ್ಷಕರು ಕಲಿಕಾ ಗುರಿಗಳನ್ನು ಏನು ಮಾಡಬೇಕಾಗುತ್ತೆ, ಉತ್ತೇಜಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 20ನೇ ಪ್ರಶ್ನೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ಎಫೆಕ್ಟಿವ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ. ಅಂದರೆ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಕಲಿಕಾ ತಂತ್ರಗಳ ಉದಾಹರಣೆಗಳು ಯಾವುದು? ಕಲಿಕೆ ಎಫೆಕ್ಟಿವ್ ಆಗಿ ಬರಬೇಕಂದ್ರೆ ಯಾವ ಟೆಕ್ನಿಕ್ ನಾವು ಬಳಸಬೇಕು, ಯಾವ ಟೆಕ್ನಿಕ್ ಇಲ್ಲಿ ಯೂಸ್ಫುಲ್ ಆಗುತ್ತೆ ಅನ್ನೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ ಇಲ್ಲಿ. 1ನೇ ಆಪ್ಷನ್ ಸೆಟ್ಟಿಂಗ್ ಗೋಲ್ಸ್ ಆ್ಯಂಡ್ ಟೈಮ್ ಟೇಬಲ್, ಗುರಿಗಳನ್ನು ಮತ್ತು ಸಮಯ ಪಟ್ಟಿಗಳನ್ನು ನಾವು ನಿಗದಿಪಡಿಸೋದು. 2ನೇದು ಮೇಕಿಂಗ್ ಆರ್ಗನೈಸೇಷನಲ್ ಚಾರ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ ಮ್ಯಾಪ್, ಸಂಘಟನಾ ಚಾರ್ಟ್ಗಳು ಮತ್ತು ನಕ್ಷೆಗಳನ್ನು ತಯಾರಿಸೋದು. ಆಪ್ಷನ್ 3 ಥಿಂಕಿಂಗ್ ಆಫ್ ಎಕ್ಸಾಂಪಲ್ಸ್ ಆ್ಯಂಡ್ ನಾನ್ ಎಕ್ಸಾಂಪಲ್ಸ್, ಉದಾಹರಣೆಗಳು ಮತ್ತು ಉದಾಹರಣೆ ಅಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು. ಆಪ್ಷನ್ 4 ಎಕ್ಸ್ಪ್ಲೇನಿಂಗ್ ಟು ಅ ಪೀರ್, ಇಲ್ಲಿ ಪೀರ್ ಅಂತ ಹೇಳಿದ್ರೆ ಸಹಪಾಠಿಗಳು, ಸ್ನೇಹಿತರು, ಸಹಪಾಠಿಗಳಿಗೆ ವಿವರಿಸೋದು. ಆ್ಯಂಡ್ 5ನೇದು ಸೆಲ್ಫ್ ಕ್ವೆಶ್ಚನಿಂಗ್, ಸ್ವಯಂ ಪ್ರಶ್ನೆ ಕೇಳ್ಕೊಳ್ಳೋದು ಅಂತ. ಸೊ ಏನಿರ್ಬೋದು ಹಾಗಾದರೆ ಇಲ್ಲಿಗೆ ಸರಿಯಾಗಿರ್ತಕ್ಕಂತಹ ಆನ್ಸರು ಆಪ್ಷನ್ 4 ಸರಿಯಾದ ಒಂದು ಉತ್ತರ ಆಗಿರುತ್ತೆ. 1, 2, 3, 4, 5 ಇದು ಎಲ್ಲವೂ ಕೂಡ ಕರೆಕ್ಟ್ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಪಟ್ಟಿಯಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಏನು ಮೆಟಾಕಾಗ್ನಿಟಿವ್ ಮತ್ತು ಸಕ್ರಿಯ ಕಲಿಕೆ ತಂತ್ರಗಳೇ ಆಗಿರೋಂಥದ್ದು. ಎಲ್ಲವೂ ಕೂಡ ಏನಾಗಿದೆ, ಪಾಸಿಟಿವ್ ಲರ್ನಿಂಗ್ ಟೆಕ್ನಿಕ್ಸ್ ಅಂತ. ಸೊ ಗುರಿ ನಿಗದಿ ಆಗಿರ್ಬೋದು, ನಕ್ಷೆಗಳನ್ನು ಗುರುತಿಸೋದಾಗಿರ್ಬೋದು, ಎಕ್ಸಾಂಪಲ್ಸ್ ಮುಖಾಂತರ ಕಲಿಯೋದಾಗಿರ್ಬೋದು, ಆಮೇಲೆ ಫ್ರೆಂಡ್ಸ್ಗಳಿಗೆ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಆಮೇಲೆ ಸ್ವಯಂ ಪ್ರಶ್ನೆ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಏನಾಗುತ್ತೆ ಕಲಿಕೆಯನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟು 21ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಿಚ್ ಆಫ್ ದೀಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ ಕೇಳಿದ್ದಾರೆ. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಬಾಹ್ಯ ಪ್ರೇರಣೆಯ ಉದಾಹರಣೆಯಾಗಿದೆ? ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಬಾಹ್ಯ ಪ್ರೇರಣೆ ಅಂತ ಅರ್ಥ. ಓಕೆನಾ? ಸೊ ಆಪ್ಷನ್ಸ್ ನೋಡಿ. ಐ ಎಂಜಾಯ್ ಡೂಯಿಂಗ್ ಮೈ ಹೋಮ್ ವರ್ಕ್ ಬಿಕಾಸ್ ಇಟ್ ಈಸ್ ಸೋ ಮಚ್ ಫನ್, ನನಗೆ ಮನೆ ಕೆಲಸ ಮಾಡೋದು ತುಂಬ ಖುಷಿಯಾಗಿದೆ, ತುಂಬ ಮೋಜು ಆಗಿದೆ ಅಂತ, ತುಂಬ ಖುಷಿಯಾಗಿದೆ ಅಂತ. ಮನೆ ಕೆಲಸ ಅಂದರೆ ಹೋಮ್ ವರ್ಕ್, ಏನು ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕೆಲಸಗಳು ಹೋಮ್ ವರ್ಕ್. ಮನೆ ಕೆಲಸ ಅಂದರೆ ಬೇರೆ ಅರ್ಥ ಮಾಡ್ಕೋಬೇಡಿ, ಮನೆ ಕೆಲಸ ಅಂದರೆ ಹೋಮ್ ವರ್ಕ್ಗಳನ್ನು ಮಾಡೋದು ಅಂತ. ಸೊ 2ನೇದು ಐ ಲರ್ನ್ ಸೋ ಮಚ್ ವೆನ್ ಐ ಡೂ ಮೈ ಹೋಮ್ ವರ್ಕ್ ಅಂತ. ಅಂದರೆ ನಾನು ಮನೆ ಕೆಲಸಗಳನ್ನ ಮಾಡಿದಾಗ ನಾನು ತುಂಬ ವಿಷಯಗಳನ್ನ ಕಲಿತಾ ಹೋಗ್ತೀನಿ ಅನ್ನೋದು. ಇನ್ನು 3ನೇದು ಡೂಯಿಂಗ್ ಹೋಮ್ ವರ್ಕ್ ಮೇಕ್ಸ್ ಮೀ ಅಂಡರ್ಸ್ಟ್ಯಾಂಡ್ ಮೈ ಕಾನ್ಸೆಪ್ಟ್ಸ್ ಬೆಟರ್. ಸೊ ಮನೆ ಕೆಲಸ ಮಾಡೋದ್ರಿಂದ ನನ್ನ ಒಂದು ಸಂಪ್ರತ್ಯಯಗಳು ಸ್ಪಷ್ಟವಾಗುತ್ತೆ ಅಂತ. ಸೊ 4ನೇದು ಐ ಕಂಪ್ಲೀಟ್ ಮೈ ಹೋಮ್ ವರ್ಕ್ ಬಿಕಾಸ್ ದ ಟೀಚರ್ ಗಿವ್ಸ್ ಅಸ್ ಮಾರ್ಕ್ಸ್ ಫಾರ್ ಈಚ್ ಅಸೈನ್ಮೆಂಟ್ಸ್ ಅಂತ. ಸೊ ಪ್ರತಿ ಅಸೈನ್ಮೆಂಟ್ಗೆ ಟೀಚರ್ಸ್ ಅಂಕಗಳನ್ನು ಕೊಡ್ತಾರೆ, ಹಾಗಾಗಿ ನಾನು ಮನೆ ಕೆಲಸವನ್ನು ಮಾಡ್ತೀನಿ. ಸೊ ಇಲ್ಲಿ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ಗೆ ಎಕ್ಸಾಂಪಲ್ ಅಂತ ಬಂದಾಗ ಆಪ್ಷನ್ 4 ನಾವು ಸರಿಯಾದ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಾಹ್ಯ ಪ್ರೇರಣೆ. ಸೊ ಬಾಹ್ಯ ಪ್ರೇರಣೆ ಅಂತ ಬಂದಾಗ ಇಲ್ಲಿ ಅಂಕಗಳನ್ನು ಗಳಿಸೋದು, ಬಹುಮಾನವನ್ನು ಪಡ್ಕೊಳ್ಳೋದು, ಶಿಕ್ಷೆ ಕೊಡ್ತಾರೆ ಅಂತಕ್ಕಂತಹ ಭಯ, ಇದೆಲ್ಲವೂ ಏನಾಗುತ್ತೆ ಅಂದರೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್, ಬಾಹ್ಯ ಪ್ರೇರಣೆಗೆ ಬರುತ್ತೆ. ಸೊ ಹಾಗಾಗಿ 4ನೇ ಒಂದು ಆಪ್ಷನ್ಸಲ್ಲಿ ಅಂಕಗಳಿಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇರುವುದು ಏನು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 4 ಸರಿಯಾದ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಇನ್ ಅ ಪ್ರೈಮರಿ ಕ್ಲಾಸ್ ರೂಮ್ ಅ ಟೀಚರ್ ಶುಡ್, ಅಂದರೆ ಪ್ರಾಥಮಿಕ ತರಗತಿಯಲ್ಲಿ ಶಿಕ್ಷಕರು ಏನು ಮಾಡಬೇಕು ಅಂತ. ಅಂದರೆ ಒಂದು ಪ್ರಾಥಮಿಕ ತರಗತಿಯಲ್ಲಿ ಶಿಕ್ಷಕರು ಏನು ಮಾಡಬೇಕಾಗತ್ತೆ? ಆಪ್ಷನ್ ನೋಡಿ. ಗಿವ್ ಓನ್ಲಿ ಎಕ್ಸಾಂಪಲ್ಸ್, ಕೇವಲ ಉದಾಹರಣೆಗಳನ್ನು ಮಾತ್ರ ಕೊಡಬೇಕಾಗುತ್ತೆ. ಆಪ್ಷನ್ 2 ಗಿವ್ ಓನ್ಲಿ ನಾನ್ ಎಕ್ಸಾಂಪಲ್ಸ್, ಕೇವಲ ಉದಾಹರಣೆಗಳು ಅಲ್ಲದೇ ಇರೋದನ್ನು ಮಾತ್ರ ಕೊಡಬೇಕಾಗತ್ತೆ. ಆಪ್ಷನ್ 3 ಗಿವ್ ಬೋತ್ ಎಕ್ಸಾಂಪಲ್ಸ್ ಆ್ಯಂಡ್ ನಾನ್ ಎಕ್ಸಾಂಪಲ್ಸ್, ಉದಾಹರಣೆಗಳು ಮತ್ತು ಉದಾಹರಣೆ ಅಲ್ಲದೇ ಇರೋದು ಎರಡನ್ನ ಕೂಡ ಕೊಡಬೇಕಾಗತ್ತೆ. ಆ್ಯಂಡ್ 4ನೇದು ನಾಟ್ ಗಿವ್ ಎನಿ ಎಕ್ಸಾಂಪಲ್ಸ್ ಆ್ಯಂಡ್ ನಾನ್ ಎಕ್ಸಾಂಪಲ್ಸ್, ಉದಾಹರಣೆಗಳು ಮತ್ತು ಉದಾಹರಣೆಗಳು ಅಲ್ಲದೇ ಇರೋದನ್ನು ಕೊಡಬಾರ್ದು ಅಂತ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಉದಾಹರಣೆಗಳು ಮತ್ತು ಉದಾಹರಣೆಗಳು ಅಲ್ಲದೇ ಇರೋದ್ರ ಎರಡನ್ನೂ ಕೂಡ ಕೊಡಬೇಕಾಗತ್ತೆ ಇನ್ನು ಪ್ರೈಮರಿ ಲೆವೆಲಲ್ಲಿ ಟೀಚ್ ಮಾಡಬೇಕಂದ್ರೆ. ಸೊ ಮಕ್ಕಳಿಗೆ ಸರಿಯಾದ ಮತ್ತು ತಪ್ಪಾದ ಕಲ್ಪನೆಗಳ ಒಂದು ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಸ್ಬೇಕಾಗಿರುತ್ತೆ. ಹಾಗಾಗಿ ಆಪ್ಷನ್ 3 ಗಿವ್ ಬೋತ್ ಎಕ್ಸಾಂಪಲ್ಸ್ ಆ್ಯಂಡ್ ನಾನ್ ಎಕ್ಸಾಂಪಲ್ಸ್ ಅನ್ನೋದು ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟ್ರಾಟಜೀಸ್ ವುಡ್ ಪ್ರಮೋಟ್ ಮೀನಿಂಗ್ ಮೇಕಿಂಗ್ ಇನ್ ಚಿಲ್ಡ್ರನ್? ಅಂದರೆ ಕೆಳಗಿನವುಗಳಲ್ಲಿ ಯಾವ ತಂತ್ರ ಮಕ್ಕಳಲ್ಲಿ ಅರ್ಥ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ, ಮೀನಿಂಗ್ ಮೇಕಿಂಗ್ ಇದಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ 1 ಎಕ್ಸ್ಪ್ಲೋರೇಷನ್ ಆ್ಯಂಡ್ ಡಿಸ್ಕಷನ್ ಅಂದರೆ ಅನ್ವೇಷಣೆ ಮತ್ತು ಚರ್ಚೆ. ಆಪ್ಷನ್ 2 ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಮಾಹಿತಿ ನೇರವಾಗಿ ವರ್ಗಾಯಿಸೋದು. ಆಪ್ಷನ್ 3 ಯೂಸಿಂಗ್ ಪ್ಯುನಿಟಿವ್ ಮೆಷರ್ಸ್ ಅಂದರೆ ಶಿಕ್ಷಾತ್ಮಕ ಕ್ರಮಗಳನ್ನು ಬಳಸೋದು. ಆಪ್ಷನ್ 4 ಯೂನಿಫಾರ್ಮ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗ್ ಏಕರೂಪ ಮತ್ತು ಮಾನದಂಡಿತ ಪರೀಕ್ಷೆಗಳು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಮೀನಿಂಗ್ ಮೇಕಿಂಗ್ ಅಂತ ಬಂದಾಗ ಆಪ್ಷನ್ 1 ಎಕ್ಸ್ಪ್ಲೋರೇಷನ್ ಆ್ಯಂಡ್ ಡಿಸ್ಕಷನ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಸ್ವತಃ ಅನ್ವೇಷಿಸಿ ಚರ್ಚಿಸಿ ಅರ್ಥ ಮಾಡ್ಕೊಳ್ಳೋದು. ಸೊ ಉಳಿದ ಎಲ್ಲ ಆಯ್ಕೆಗಳು ಏನಾಗಿದ್ದಾವೆ, ಟೀಚರ್ ಸೆಂಟ್ರಡ್ ಅಂದರೆ ಶಿಕ್ಷಕ ಕೇಂದ್ರಿತ ಅಥವಾ ಒತ್ತಡ ಆಧಾರಿತ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಸೊ ನೆಕ್ಸ್ಟು 24ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ ಎರರ್ಸ್ ಆ್ಯಂಡ್ ಮಿಸ್ಕಾನ್ಸೆಪ್ಷನ್ಸ್ ಅಂದರೆ ಮಕ್ಕಳ ತಪ್ಪುಗಳು ಮತ್ತು ತಪ್ಪು ಕಲ್ಪನೆಗಳು ಅಂತ ಕೇಳಿದ್ದಾರೆ. ಸೊ ಮೊದಲನೇದು ನೋಡಿ, ಆರ್ ಅ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಒಂದು ಮಹತ್ವದ ಹಂತವಾಗಿರುತ್ತೆ. ಎರಡನೇ ಆಪ್ಷನ್, ಆರ್ ಅ ಹಿಂಡ್ರೆನ್ಸ್ ಆ್ಯಂಡ್ ಒಬ್ಸ್ಟ್ಯಾಕಲ್ ಟು ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ. ಅಂದರೆ ಬೋಧನೆ ಕಲಿಕೆಯ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತವೆ ಮತ್ತು ಅಡೆತಡೆಯಾಗಿವೆ ಅಂತ. ಸೊ ಆಪ್ಷನ್ 3 ಶುಡ್ ಬಿ ಇಗ್ನೋರ್ಡ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಅವನ್ನು ಕಡೆಗಣಿಸಬೇಕು ಅಂತ. ನಾಲ್ಕನೇದು ಸಿಗ್ನಿಫೈ ದ್ಯಾಟ್ ಚಿಲ್ಡ್ರನ್ಸ್ ಕೇಪಬಿಲಿಟೀಸ್ ಆರ್ ಫಾರ್ ಇನ್ಫೀರಿಯರ್ ದ್ಯಾನ್ ದ್ಯಾಟ್ ಆಫ್ ಅಡಲ್ಟ್ಸ್. ಮಕ್ಕಳ ಸಾಮರ್ಥ್ಯಗಳು ವಯಸ್ಕರಿಗಿಂತ ಬಹಳ ಕಡಿಮೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಏನು, ಮಕ್ಕಳ ತಪ್ಪುಗಳು ಮತ್ತು ತಪ್ಪು ಕಲ್ಪನೆಗಳು, ಚಿಲ್ಡ್ರನ್ಸ್ ಎರರ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಅನ್ನೋದು ಆಪ್ಷನ್ 1. ಮಿಸ್ಕನ್ಸೆಪ್ಷನ್ ಆರ್ ಅ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನೆ ಮತ್ತು ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಒಂದು ಮಹತ್ವದ ಹಂತವಾಗಿರುತ್ತೆ ಅನ್ನೋದು ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಏನೋ ಮಕ್ಕಳ ಒಂದು ತಪ್ಪುಗಳು ಅವರ ಒಂದು ಚಿಂತನೆಯ ವಿಧಾನವನ್ನು ತಿಳಿಯೋದಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ನಿರ್ಮಾಣವಾದ ದೃಷ್ಟಿಕೋನದಲ್ಲಿ ತಪ್ಪುಗಳು ಕಲಿಕೆಯ ಒಂದು ಭಾಗನೇ ಆಗೋಗಿರುತ್ತೆ. ಅವುಗಳನ್ನು ಕಡೆಗಣಿಸೋದು ಅಥವಾ ಏನು ನಕಾರಾತ್ಮಕವಾಗಿ ನೋಡುವುದು ಅದೊಂದು ತಪ್ಪು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ ದ ಕನ್ಸ್ಟ್ರಕ್ಟಿವಿಸ್ಟ್ ಫ್ರೇಮ್ ಚೈಲ್ಡ್ ಇಸ್ ವ್ಯೂಡ್ ಆಸ್ ಡ್ಯಾಶ್ ಅಂತ. ಸೊ ನಿರ್ಮಾಣವಾದ ಚೌಕಟ್ಟಿನಲ್ಲಿ ಮಗುವನ್ನು ಹೇಗೆ ನೋಡಲಾಗುತ್ತದೆ, ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದು. ಆಪ್ಷನ್ 1 ನೋಡಿಲಿ, ಮಿನಿಯೇಚರ್ ಅಡಲ್ಟ್ ಹೂ ಇಸ್ ಲೆಸ್ ದ್ಯಾನ್ ಅಡಲ್ಟ್ ಇನ್ ಆಲ್ ಆಸ್ಪೆಕ್ಟ್ಸ್ ಸಚ್ ಆಸ್ ಸೈಜ್, ಕಾಗ್ನಿಷನ್, ಎಮೋಷನ್. ಅಂದರೆ ಗಾತ್ರ, ಜ್ಞಾನ, ಭಾವನೆಗಳಲ್ಲಿ ವಯಸ್ಕರಿಗಿಂತ ಕಡಿಮೆ ಇರುವ ಚಿಕ್ಕ ವಯಸ್ಸು. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾರಾ ಅನ್ನೋದು. ಸೊ ಎರಡನೇ ಒಂದು ಆಪ್ಷನ್ ನೋಡಿ, ಟ್ಯೂಬ್ಯುಲಾ ರಸ ಆರ್ ಬ್ಲ್ಯಾಂಕ್ ಸ್ಲೇಟ್ ಅಂದರೆ ಬ್ಲ್ಯಾಂಕ್ ಸ್ಲೇಟ್ ಹೂಸ್ ಲೈಫ್ ಇಸ್ ಶೇಪ್ಡ್ ಎಂಟೈರ್ಲಿ ಬೈ ಎಕ್ಸ್ಪೀರಿಯನ್ಸ್. ಅನುಭವದಿಂದ ಮಾತ್ರ ರೂಪುಗೊಳ್ಳುವ ಖಾಲಿ ಫಲಕ. ಸೊ ಟಬುಲಾ ರಸ ಅಂತ ಹೇಳ್ತಾರೆ. ಸೊ ಇದು ಎರಡನೇ ಆಪ್ಷನ್. ಮೂರನೇ ಆಪ್ಷನ್, ಅ ಪ್ಯಾಸಿವ್ ಬೀಯಿಂಗ್ ಹೂ ಕ್ಯಾನ್ ಬಿ ಶೇಪ್ಡ್ ಆ್ಯಂಡ್ ಮೋಲ್ಡೆಡ್ ಇನ್ ಟು ಎನಿ ಫಾರ್ಮ್ ಥ್ರೂ ಕಂಡೀಷನಿಂಗ್. ಷರತ್ತುಬದ್ಧತೆಯ ಮೂಲಕ ಯಾವ ರೂಪಕ್ಕೆ ಮರುಸೃಷ್ಟಿ ಮಾಡಬಹುದು. ಸೊ ಅಂದರೆ ನಿಷ್ಕ್ರಿಯ ವ್ಯಕ್ತಿ ಅಂತ ಮೂರನೇ ಒಂದು ಆಪ್ಷನ್. ನಾಲ್ಕನೇದು, ಅ ಪ್ರಾಬ್ಲಮ್ ಸಾಲ್ವರ್ ಆ್ಯಂಡ್ ಅ ಸೈಂಟಿಫಿಕ್ ಇನ್ವೆಸ್ಟಿಗೇಟರ್. ಸಮಸ್ಯೆ ಪರಿಹಾರಕ ಮತ್ತು ವೈಜ್ಞಾನಿಕ ಅನ್ವೇಷಕ. ಸೊ ನಿರ್ಮಾಣವಾದ ದೃಷ್ಟಿಕೋನದಲ್ಲಿ ಮಗು ಆಪ್ಷನ್ 4, ಅ ಪ್ರಾಬ್ಲಮ್ ಸಾಲ್ವರ್ ಆ್ಯಂಡ್ ಅ ಸೈಂಟಿಫಿಕ್ ಇನ್ವೆಸ್ಟಿಗೇಟರ್ ಅಂತ. ಸೊ ನಿರ್ಮಾಣದಲ್ಲಿ ಮಗು ಸಕ್ರಿಯವಾಗಿ ಕಲಿತಕ್ಕಂಥದ್ದು. ಮಗು ಪ್ರಶ್ನೆ ಕೇಳುತ್ತೆ, ಆಮೇಲೆ ಅನ್ವೇಷಣೆ ಮಾಡುತ್ತೆ, ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಉಳಿದಂತಹ ಆಯ್ಕೆಗಳು ಏನಿದ್ದಾವೆ 1, 2, 3ನೇ ಒಂದು ಆಯ್ಕೆಗಳು ಇದು ಪರಂಪರಾಗತ ದೃಷ್ಟಿಕೋನವನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. A teacher's role while using cooperative learning in her class. ಅಂದರೆ ಕೋಆಪರೇಟಿವ್ ಲರ್ನಿಂಗ್ ಅಂತ ಹೇಳಿದರೆ ಏನು ಹೇಳ್ತಾರೆ,
ಕನ್ನಡದಲ್ಲಿ ಸಹಕಾರಾತ್ಮಕ ಕಲಿಕೆ. ಸೊ ಸಹಕಾರಾತ್ಮಕ ಕಲಿಕೆಯನ್ನು ಬಳಸುವಾಗ ಶಿಕ್ಷಕರ ಒಂದು ಪಾತ್ರ, ತರಗತಿಯಲ್ಲಿ ಸಹಕಾರಾತ್ಮಕ ಕಲಿಕೆಯನ್ನು ಬಳಸುವಾಗ ಶಿಕ್ಷಕರ ಒಂದು ರೋಲ್ ಹೇಗಿರುತ್ತೆ, ಏನು ಮಾಡಬೇಕಾಗುತ್ತೆ ಅನ್ನೋದು ಪ್ರಶ್ನೆ. ಆಪ್ಷನ್ 1 ಇಸ್ ಟು ಬಿ ಅ ಸೈಲೆಂಟ್ ಸ್ಪೆಕ್ಟೇಟರ್ ಆ್ಯಂಡ್ ಲೆಟ್ ಚಿಲ್ಡ್ರನ್ ಡೂ ವಾಟ್ ದೇ ವಾಂಟ್. ಅಂದರೆ ಮೌನ ಪ್ರೇಕ್ಷಕರಾಗಿದ್ದು ಮಕ್ಕಳು ಇಷ್ಟ ಬಂದಂತೆ ಮಾಡೋದಕ್ಕೆ ಬಿಟ್ಬಿಡೋದು. ಎರಡನೇ ಆಪ್ಷನ್ ಇಸ್ ಟು ಲೀವ್ ದ ಕ್ಲಾಸ್ ಆ್ಯಂಡ್ ಲೆಟ್ ಚಿಲ್ಡ್ರನ್ ವರ್ಕ್ ಆನ್ ದೇರ್ ಓನ್. ತರಗತಿಯನ್ನು ಬಿಟ್ಟು ಮಕ್ಕಳು ತಾವೇ ಕೆಲಸ ಮಾಡೋ ಹಾಗೆ ಬಿಟ್ಬಿಡೋದು ತರಗತಿಯನ್ನು. ಸೊ ಮೂರನೇ ಒಂದು ಆಪ್ಷನ್ ನೋಡಿ ಇಲ್ಲಿ, ಇಸ್ ಟು ಬಿ ಸಪೋರ್ಟಿವ್ ಆ್ಯಂಡ್ ಮಾನಿಟರ್ ಈಚ್ ಗ್ರೂಪ್. ಪ್ರತಿಯೊಂದು ಗುಂಪನ್ನು ಗಮನಿಸಿ ಅದಕ್ಕೆ ನಾವೇನು ಮಾಡಬೇಕು, ಬೆಂಬಲವನ್ನು ನೀಡಬೇಕು ಅಂತ. ಸೊ ನಾಲ್ಕನೇ ಒಂದು ಆಪ್ಷನ್ ಇಸ್ ಟು ಸಪೋರ್ಟ್ ದ ಗ್ರೂಪ್ ವಿಚ್ ಹ್ಯಾಸ್ ದ ಬ್ರೈಟ್ ಆ್ಯಂಡ್ ಟ್ಯಾಲೆಂಟೆಡ್ ಚಿಲ್ಡ್ರನ್. ಬುದ್ಧಿವಂತ ಮತ್ತು ಪ್ರತಿಭಾವಂತ ಮಕ್ಕಳು ಇರುವ ಗುಂಪಿಗೆ ಮಾತ್ರ ಸಹಾಯ ಮಾಡೋದು ಅಂತ. ಸೊ ಈ 4 ಆಯ್ಕೆಗಳಲ್ಲಿ ನಿಮ್ಮ ಪ್ರಕಾರ ಯಾವುದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ? ಆಪ್ಷನ್ 3 ಇಸ್ ಟು ಬಿ ಸಪೋರ್ಟಿವ್ ಆ್ಯಂಡ್ ಮಾನಿಟರ್ ಈಚ್ ಗ್ರೂಪ್. ಪ್ರತಿಯೊಂದು ಗುಂಪನ್ನು ಗಮನಿಸಿ ಬೆಂಬಲ ನೀಡೋದು ಅಂತ. ಸೊ ಸಹಕಾರಾತ್ಮಕ ಕಲಿಕೆಯಲ್ಲಿ ಶಿಕ್ಷಕರು ಫೆಸಿಲಿಟೇಟರ್ ಆಗಿರ್ತಾರೆ, ಸಹಾಯಕರಾಗಿರ್ತಾರೆ. ಸೊ ಎಲ್ಲ ಗುಂಪುಗಳನ್ನು ಸಮಾನವಾಗಿ ನಾವೇನು ಮಾಡಬೇಕಾಗತ್ತೆ, ಗೈಡ್ ಮಾಡಬೇಕಾಗತ್ತೆ, ಮಾರ್ಗದರ್ಶನ ಕೊಡಬೇಕಾಗತ್ತೆ. ಸೊ ಮೌನವಾಗಿರೋದು ಅಥವಾ ಕೆಲವು ಗುಂಪುಗಳಿಗೆ ಮಾತ್ರ ನಾವು ಏನೋ ಇಂಪಾರ್ಟೆನ್ಸ್ನ ಕೊಡೋದು, ಮಕ್ಕಳಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋದು, ಅದೆಲ್ಲವೂ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ತಪ್ಪು ಕಾನ್ಸೆಪ್ಟ್. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಡಿನೋಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಕರೆಕ್ಟ್ಲಿ ಅಂತ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಅಭಿವೃದ್ಧಿ ಮತ್ತು ಕಲಿಕೆ ನಡುವಿನ ಸಂಬಂಧವನ್ನು ಸರಿಯಾಗಿ ಸೂಚಿಸುತ್ತೆ? ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಓಕೆನಾ? ಆಪ್ಷನ್ಸ್ ನೋಡಿ ಇಲ್ಲಿ. ಮೊದಲನೇ ಒಂದು ಆಯ್ಕೆ, ಡೆವಲಪ್ಮೆಂಟ್ ಇನ್ ಲರ್ನಿಂಗ್ ಆರ್ ನಾಟ್ ರಿಲೇಟೆಡ್. ಅಭಿವೃದ್ಧಿ ಮತ್ತು ಕಲಿಕೆ ಪರಸ್ಪರ ಸಂಬಂಧ ಇಲ್ಲ ಅನ್ನೋದು. ಎರಡನೇ ಒಂದು ಆಯ್ಕೆ, ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಇರ್ರೆಸ್ಪೆಕ್ಟಿವ್ ಆಫ್ ಡೆವಲಪ್ಮೆಂಟ್. ಅಭಿವೃದ್ಧಿ ಇದ್ರೂ ಇಲ್ಲದೇ ಇದ್ರೂ ಕಲಿಕೆ ನಡೆಯುತ್ತೆ ಅನ್ನೋ ಥರ. ಆಪ್ಷನ್ 3, ರೇಟ್ ಆಫ್ ಲರ್ನಿಂಗ್ ಫಾರ್ ಎಕ್ಸೀಡ್ಸ್ ದ ರೇಟ್ ಆಫ್ ಡೆವಲಪ್ಮೆಂಟ್. ಕಲಿಕೆಯ ವೇಗ ಅಭಿವೃದ್ಧಿಗಿಂತ ಬಹಳ ಹೆಚ್ಚಿರುತ್ತೆ ಅಂತ. ಸೊ ಆಪ್ಷನ್ 4, ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಅಂತ. ಅಂದರೆ ಅಭಿವೃದ್ಧಿ ಮತ್ತು ಕಲಿಕೆ ಪರಸ್ಪರ ಸಂಬಂಧಪಟ್ಟಿದೆ ಮತ್ತು ಪರಸ್ಪರ ಅವಲಂಬಿತವಾಗಿದೆ ಅನ್ನೋದು. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4. ಏನು ಅಭಿವೃದ್ಧಿ ಮತ್ತು ಕಲಿಕೆ ಒಂದನ್ನೊಂದು ಏನು ಮಾಡುತ್ತೆ, ಪ್ರಭಾವಿಸುತ್ತೆ. ವಯಸ್ಸು, ಮಾನಸಿಕ ಬೆಳವಣಿಗೆ ಇದೆಲ್ಲವೂ ಕೂಡ ಏನೋ ಕಲಿಕೆಗೆ ಪ್ರಭಾವ ಬೀರುತ್ತೆ. ಕಲಿಕೆನೂ ಕೂಡ ಅಭಿವೃದ್ಧಿಯನ್ನು ಏನು ಮಾಡುತ್ತೆ, ವೇಗಗೊಳಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪಿಯಾಜೆಟ್ ಸ್ಪೆಸಿಫಿಕ್ ಸೈಕಾಲಜಿಕಲ್ ಸ್ಟ್ರಕ್ಚರ್ಸ್ ಆರ್ಗನೈಸ್ಡ್ ವೇಸ್ ಆಫ್ ಮೇಕಿಂಗ್ ಸೆನ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ. ಅಂದರೆ ಪಿಯಾಜೆ ಅವರ ಪ್ರಕಾರ ಅನುಭವವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಘಟಿತ ಮಾನಸಿಕ ರಚನೆಗಳನ್ನು ಏನಂತ ಹೇಳಿ ಕರಿತೀವಿ ಅಂತ ಕೇಳಿರೋಂಥದ್ದು, ನಿರ್ದಿಷ್ಟ ಮಾನಸಿಕ ರಚನೆಗಳು. ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ 1 ಮೆಂಟಲ್ ಟೂಲ್ಸ್, ಮಾನಸಿಕ ಸಾಧನಗಳು. ಆಪ್ಷನ್ 2 ಸ್ಕೀಮ್ಸ್ ಅಥವಾ ಸ್ಕೀಮಾ. ಆಪ್ಷನ್ 3 ಚಿತ್ರಗಳು, ಇಮೇಜಸ್. ಆಪ್ಷನ್ 4 ಮೆಂಟಲ್ ಮ್ಯಾಪ್ಸ್, ಮಾನಸಿಕ ನಕ್ಷೆಗಳು ಅಂತ. ಸೊ ಇಲ್ಲೇ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಸ್ಕೀಮ್ಸ್ ಅಥವಾ ಸ್ಕೀಮಾ ಅಂತ ಹೇಳ್ತಾರೆ. ಸೊ ಹೊಸ ಒಂದು ಅನುಭವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ಒಂದು ಮಾನಸಿಕ ಚೌಕಟ್ಟುಗಳು. ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ವಿತಿನ್ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಸಜೆಷನ್ಸ್ ದ ಚೈಲ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ ಬಿಯಾಂಡ್ ದ ಪಾಯಿಂಟ್ ವಿಚ್ ಶಿ ಕುಡ್ ಹ್ಯಾವ್ ರೀಚ್ಡ್ ಅಲಾನ್. ವಿಚ್ ಕಾನ್ಸ್ಟ್ರಕ್ಟ್ ಡಸ್ ದ ಎಬೋ ಸ್ಟೇಟ್ಮೆಂಟ್ ಹೈಲೈಟ್ ಅಂತ ಕೇಳಿದ್ದಾರೆ. ಅಂದರೆ ಸರಿಯಾದ ಪ್ರಶ್ನೆ ಅಥವಾ ಸೂಚನೆಯ ಮೂಲಕ ಮಗು ತಾನೇ ತಲುಪಬಹುದಾದ ಒಂದು ಹಂತಕ್ಕಿಂತ ಹೆಚ್ಚು ಮಟ್ಟದ ಅರ್ಥವನ್ನು ಪಡೆಯಬಹುದು. ಸೊ ಈ ಒಂದು ಹೇಳಿಕೆ ಯಾವ ಸಂಪ್ರತ್ಯಯವನ್ನು ಹೈಲೈಟ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ZPD, ಸಮೀಪ ವಿಕಾಸ ವಲಯ, ಸೊ ಅಥವಾ ಸಮೀಪ ಅಭಿವೃದ್ಧಿ ವಲಯ. ಆಪ್ಷನ್ 2 ಈಕ್ವಿಲಿಬ್ರೇಷನ್ ಅಂದರೆ ಸಮತೋಲನ. ಆಪ್ಷನ್ 3 ಕನ್ಸರ್ವೇಷನ್, ಸಂರಕ್ಷಣೆ. ಆಪ್ಷನ್ 4 ಇಂಟೆಲಿಜೆನ್ಸ್, ಬುದ್ಧಿಮತ್ತೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ZPD, ಝೋನ್ ಆಫ್ ಪ್ರಾಕ್ಸಿಮಲ್
ಡೆವಲಪ್ಮೆಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಇದು ವೈಗೋಟ್ಸ್ಕಿ ಅವರ ಒಂದು ZPD ಸಂಪ್ರತಿ ಆಗಿರುತ್ತೆ. ಮಗು ತಾನೇ ಮಾಡಬಲ್ಲದು ಮತ್ತು ಸಹಾಯದಿಂದ ಮಾಡಬಲ್ಲದು ಅಂತಕ್ಕಂಥದ್ದು ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಥಿಯರಿ ಆಗಿರುತ್ತೆ, ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ. According to Lev Vygotsky, basic mental capacities are transformed into higher cognitive processes primarily through dash ಅಂತ. ಅಂದರೆ ಇಲ್ಲಿ ವೈಗೋಟ್ಸ್ಕಿ ಅವರ ಪ್ರಕಾರ ಮೂಲ ಮಾನಸಿಕ ಸಾಮರ್ಥ್ಯಗಳು ಉನ್ನತ ಜ್ಞಾನಾತ್ಮಕ ಪ್ರಕ್ರಿಯೆಗಳಾಗಿ ರೂಪಾಂತರಗೊಳ್ಳುವುದು ಮುಖ್ಯವಾಗಿ ಯಾವುದರಿಂದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ಆಪ್ಷನ್ 1 ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್, ಬಹುಮಾನ ಮತ್ತು ಶಿಕ್ಷೆಗಳ ಮೂಲಕ. ಆಪ್ಷನ್ 2 ಸೋಷಿಯಲ್ ಇಂಟರಾಕ್ಷನ್, ಸಾಮಾಜಿಕ ಸಂವಹನದ ಮೂಲಕ. ಆಪ್ಷನ್ 3 ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಸೋಸಿಯೇಷನ್, ಉತ್ತೇಜಕ ಪ್ರತಿಕ್ರಿಯೆ ಸಂಬಂಧದಿಂದ. ಆಪ್ಷನ್ 4 ಅಡಾಪ್ಟೇಷನ್ ಆ್ಯಂಡ್ ಆರ್ಗನೈಸೇಷನ್, ಹೊಂದಿಕೆ ಮತ್ತು ಸಂಘಟನೆ ಮೂಲಕ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2 ಸೋಷಿಯಲ್ ಇಂಟರಾಕ್ಷನ್. ಸೊ ವೈಗೋಟ್ಸ್ಕಿ ಅವರ ಪ್ರಕಾರ ಸೋಷಿಯಲ್ ಇಂಟರಾಕ್ಷನ್ ಬಹಳ ಮುಖ್ಯ ಆಗಿರುತ್ತೆ. ಅಂದರೆ ಭಾಷೆ ಆಗಿರ್ಬೋದು, ಸಹಪಾಠಿಗಳು, ಶಿಕ್ಷಕರು, ಇದೆಲ್ಲವೂ ಕೂಡ ಏನಾಗುತ್ತೆ, ಜ್ಞಾನ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಸಾಮಾಜಿಕ ಸಂವಹನದ ಮುಖಾಂತರ ಅಥವಾ ಸೋಷಿಯಲ್ ಇಂಟರಾಕ್ಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ಕೊಂಡು ಬಂದ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.